ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಫೆಬ್ರವರಿ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮಕರ ರಾಶಿ ನೋಡಿ, ಮಕರ ರಾಶಿಯಲ್ಲಿ ಇರತಕ್ಕಂತಹ ಚತುರ್ಗ್ರಹ ಯೋಗ ಹೇಳತಕ್ಕಂಥದ್ದು ಕರೆಯಲ್ಪಡುತ್ತೆ. ಫೆಬ್ರವರಿ ತಿಂಗಳಲ್ಲಿ 4 ಗ್ರಹವು ಅದ್ಭುತವಾದಂಥ ಒಂದು ಜನ್ಮರಾಶಿಯಲ್ಲಿ ಲಗ್ನದಲ್ಲಿ ಮಕರ ಲಗ್ನ ಅಥವಾ ಮಕರ ರಾಶಿ ಅಂತ ತಿಳ್ಕೊಳ್ಬೇಕು. ಈ 4 ಗ್ರಹಗಳ ಚತುರ್ವಿಧ ಫಲ ಹೇಳತಕ್ಕಂಥದ್ದು. ವಿಶೇಷವಾಗಿ ಧನ ಆಗಮನ, ಧನ ಬರತಕ್ಕಂಥದ್ದು, ನಿಮ್ಮ ಕೆಲಸಗಳು ನೆರವೇರ್ತಕ್ಕಂಥದ್ದು, ಹಾಗೆ ಎಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಕುಂಠಿತವಾಗಿದೆಯೋ ಅವೆಲ್ಲವೂ ಕೂಡ ಈಗ ನೆರವೇರ್ತಾ ಇರತಕ್ಕಂಥದ್ದು. ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ, ಹಾಗೆ ಬ್ಯಾಂಕಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ಹಾಗೆ ಕೈ ಸಾಲ ಇತ್ಯಾದಿಗಳೆಲ್ಲವೂ ಕೂಡ ನಿವಾರಣೆಯಾಗತ್ತೆ ಅಂತ ಸೂಚಿಸುತ್ತೆ. ವಧುವರರಿಗೆ ವಿವಾಹಾದಿ ಯೋಗಗಳು ಕೂಡ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಸತತ ಗ್ರಹದ ಯೋಗದ ಫಲವಾಗಿ ಕುಲದೇವರ ಆಶೀರ್ವಾದದಿಂದಲೂ ಕೂಡ ನೆರವೇರ್ತಾ ಇರುತ್ತೆ. ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ರೀತಿಯ ತೊಡಕುಗಳು ಉಂಟಾಗಿದೆ. ಆದರೆ ಈಗ ಈ ಚತುರ್ಗ್ರಹದ ಯೋಗದ ಬಲದಿಂದ ಅವೆಲ್ಲವೂ ದೂರವಾಗಿ ಹಣಕಾಸಿನ ಸ್ಥಿತಿ, ಆರೋಗ್ಯದ ಸ್ಥಿತಿ, ಹಾಗೆ ಕುಟುಂಬದ ಸ್ಥಿತಿ, ಪ್ರೀತಿ ಪ್ರೇಮದ ಸ್ಥಿತಿಗತಿಗಳು ಕೂಡ ಸುಧಾರಣೆಯಾಗಲಿದೆ ಹೇಳತಕ್ಕಂಥದ್ದು. ಅಂದುಕೊಂಡಂತಹ ಕೆಲಸಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೆರವೇರಲಿದೆ ಹೇಳತಕ್ಕಂಥದ್ದು. ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರು, ವಿದೇಶದಲ್ಲಿ ಉದ್ಯೋಗಗಳನ್ನು ಮಾಡ್ತಕ್ಕಂಥವರು, ಅಥವಾ ವಿದೇಶದಲ್ಲಿ ವ್ಯಾಪಾರ ಇತ್ಯಾದಿಗಳನ್ನು ಮಾಡ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ದೈವ ಬಲದಿಂದ ಅನುಗ್ರಹ ಉಂಟಾಗಲಿದೆ ಹೇಳತಕ್ಕಂಥದ್ದು. ವಿದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಸಂಸಾರದ ಬದುಕಿನಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸಗಳು, ಜಂಜಾಟಗಳು ಇವೆಲ್ಲವೂ ಕೂಡ ಉಂಟಾಗುತ್ತೆ. ಆಗಾಗ ನೋವುಗಳು ಉಂಟಾಗುತ್ತೆ. ಸಂತಾನದ ಫಲವು ಕೂಡ ಸಿಗಲಿದೆ ಹೇಳತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ. ಇನ್ನು ಮಕರ ರಾಶಿಯಿಂದ 3ನೇ ಮನೆ ಶನಿ ಮೀನರಾಶಿ, ಮಾತಾಪಿತೃಗಳ ಆಶೀರ್ವಾದ ಸಹಾಯ ಮಕ್ಕಳಿಗೆ ಸಿಗಲಿದೆ. ಪಿತ್ರಾರ್ಜಿತ ಆಸ್ತಿಯು ಕೂಡ ಬರಲಿದೆ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಇನ್ನು ಮಿಥುನ ರಾಶಿಯಲ್ಲಿ ಗುರುಗ್ರಹದ ಬಲದಿಂದ ಸಾಲ ಬಾಧೆ ನಿವಾರಣೆಯಾಗತ್ತೆ. ಅಷ್ಟೇ ಅಲ್ಲ, ಎಲ್ಲ ರೀತಿಯ ಉದ್ಯೋಗಗಳು ಸತತ ಪ್ರಯತ್ನದಿಂದ ಸಿಗಲಿದೆ ಹೇಳತಕ್ಕಂಥದ್ದು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಚತುರ್ಗ್ರಹದ ಯೋಗದ ದೆಸೆಯಿಂದ ನಿಮ್ಮ ಐಶ್ವರ್ಯ ವೃದ್ಧಿಯಾಗತ್ತೆ, ಸಾಲ ಬಾಧೆ ನಿವಾರಣೆಯಾಗತ್ತೆ, ವಿವಾಹಾದಿ ಯೋಗಗಳು ಕೂಡಿ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಸೂಚಿಸ್ತಾ ಇದೆ. ಇನ್ನು ಶನಿ ದಶೆ ನಡೀತಾ ಇದ್ದರೂ ತುಂಬ ಲಾಭವನ್ನು ತಂದುಕೊಡುತ್ತೆ. ಹೈನುಗಾರಿಕೆಯಲ್ಲಿ ಅಥವಾ ಕಾಂಡಿಮೆಣಸು ಈ ಥರದ ಒಂದಷ್ಟು ಉದ್ಯೋಗದಲ್ಲಿ ಧನಲಾಭವು ಕೂಡ ಉಂಟಾಗತ್ತೆ. ಹಾಗೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಥವಾ ಎಲ್ಲ ರೀತಿಯ ಜೀವನೋಪಾಯಕ್ಕಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿದ್ದವರಿಗೂ ಕೂಡ ದೈವಬಲ ಜಾಸ್ತಿ ಆಗುತ್ತಾ ಇರುತ್ತೆ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೇಳತಕ್ಕಂಥದ್ದು. ಮಕರ ರಾಶಿಯವರಿಗೆ ಕೇತು ದಶ ಅಥವಾ ರಾಹು ದಶ ನಡೀತಾ ಇದ್ದರೆ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ವೈಯಕ್ತಿಕ ಜೀವನದ ಪ್ರಶ್ನೆಗಳಿದ್ದರೆ ಹೆಸರು, ಡೇಟ್ ಆಫ್ ಬರ್ತು, ಭಾವಚಿತ್ರಗಳನ್ನು ವಾಟ್ಸಾಪ್ ಮೂಲಕ ಕಳಿಸಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು
ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.